ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ. ಸುಮಾರು ಜನ ಕೇಳ್ತಾ ಇದ್ದೀರಾ, ಒಂದನ್ನೇ ಕೇಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಮ್ಯಾಚ್ ಟಿಕೆಟ್ಸ್ಗಿಂತ ಅನ್ಬಾಕ್ಸ್ ಟಿಕೆಟನ್ನೇ ಸಿಕ್ಕಾಪಟ್ಟೆ ಕೇಳಿದ್ದಾರೆ. ಅನ್ಬಾಕ್ಸ್ ಇವೆಂಟ್ ಯಾವಾಗ ಯಾಕಂದರೆ ಇವತ್ತು CSK ಅವರು ಅನ್ಬಾಕ್ಸ್ ಇವೆಂಟ್ ಅವರು ರೋರ್ ಇವೆಂಟ್ನ ಮಾಡ್ತಿದ್ದಾರೆ. ಮುಂಬೈ ಅವರು ಕೂಡ ಅವರು ಇವೆಂಟ್ನ ಮಾಡ್ತಾಯಿದ್ದಾರೆ. ನಮ್ದು ಯಾವಾಗ ಏನು ಎತ್ತ ಟಿಕೆಟ್ಸ್ ಯಾವಾಗ ಬಿಡ್ತಾರೆ ಅನ್ಬಾಕ್ಸ್ ಇವೆಂಟು ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಏನಮ್ಮ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ವ ನಿಮಗೆ? ಆಲ್ರೆಡಿ ನಾನು ಅಪ್ಡೇಟ್ನ ಕೊಟ್ಟಿದ್ದೆ. 18ನೇ ತಾರೀಕಿನೇ ಬರಬೇಕಾಗಿತ್ತು ಅಪ್ಡೇಟು ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು. ಇದೆಯೋ ಇಲ್ವೋ ಅಂತ. 17ನೇ ತಾರೀಕು ಏನೂ ಬಂದಿಲ್ಲ ಅಂತಂದರೆ ಅವ್ರು RCB ಅವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ ಕ್ಯಾನ್ಸಲ್ ಆಗಿದೆ ಅನ್ಬಾಕ್ಸ್ ಇವೆಂಟ್ ಅಂತ. ಅರ್ಥ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಈ ಸೀಸನ್ ಇನಾಗ್ರಲ್ ಮ್ಯಾಚ್ ಬೇರೆ ನಡೀತಾ ಇರೋದ್ರಿಂದ ಅವರು ಕಾಲ್ ಆಫ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅನ್ಬಾಕ್ಸ್ ಇವೆಂಟ್ ಮಾಡೋದು ಬೇಡ, ಏನಾದರೂ ಇನ್ಸಿಡೆಂಟು ವರ್ಸ್ಟ್ ಕೇಸ್ ಆಗೋಗ್ಬಿಟ್ಟಿತ್ತು ಅಂತ ಸುಮ್ಮನೆ ಏನಕ್ಕೆ ಬೇಕು ಅಂತ ಬೈದಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾಕೆ ಇರಬೇಕು ಗುರು? ಯಾಕಂದರೆ ಸ್ವಲ್ಪನಾರು ಇರಬೇಕು ನೋಡಿ. ಒಂದು ಇವೆಂಟಿಂದನೇ ನಾವು ಆ ಥರ ಒಂದು ಟ್ರಾಜಿಡಿ ಆಗಿತ್ತು ನಮಗೆ. ಸೊ ಮತ್ತೆ ಒಂದು ಇವೆಂಟಿಂದನೇ ಸ್ಟಾರ್ಟ್ ಮಾಡೋವಂಥದ್ದು ಸರಿ ಇರೋದಿಲ್ಲ. ಮ್ಯಾಚಿಂದನೇ ಸ್ಟಾರ್ಟ್ ಮಾಡೋಣ ಅಂತ RCB ಅವರು ಬಹುಶಃ ಈ ಥರ ಮಾಡಿರ್ಬೋದು. ಆ್ಯಂಡ್ ಟಿಕೆಟ್ಸ್ ವಿಚಾರ ಬಗ್ಗೆನೂ ಕೂಡ ಸುಮಾರು ಜನ ಕೇಳ್ತಾ ಇದ್ದಾರೆ. ಏನು ಗುರು ಆಟ ಆಡಿಸ್ತಾವ್ರೆ RCB ಅವರು, ಇವಾಗ ಬಿಡ್ತೀವಿ ಅವಾಗ ಬಿಡ್ತೀವಿ, ವಿತಿನ್ ಫ್ಯೂ ಡೇಸ್ ಬಿಡ್ತೀವಿ, ಹಂಗೆ ಬಿಡ್ತೀವಿ ಹಿಂಗೆ ಬಿಡ್ತೀವಿ ಅಂತ. 6 ದಿನ ಇದೆ. ಇನ್ಫ್ಯಾಕ್ಟ್ 6 ದಿನ ಕೂಡ ಕರೆಕ್ಟಾಗಿಲ್ಲ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಇನ್ನೂ ಸಹ ಟಿಕೆಟ್ನ ಬಿಟ್ಟಿಲ್ಲ RCB. ಇದು ಸಿಕ್ಕಾಪಟ್ಟೆ ಡಿಲೇ ಮಾಡ್ತಿದ್ದಾರೆ RCB. ಯಾವ ವರ್ಷನೂ ಕೂಡ ಇಷ್ಟು ಮಟ್ಟಿಗೆ ಡಿಲೇ ಅಂತೂ ಖಂಡಿತ ಆಗಿರಲಿಲ್ಲ. ಈ ವರ್ಷನೇ ಇಷ್ಟು ಮಟ್ಟಿಗೆ ಡಿಲೇ ಆಗ್ತಿರೋದು. ಆ್ಯಂಡ್ ಆಫ್ಲೈನ್ ಟಿಕೆಟ್ಸ್ಗಳು ಅವೈಲೇಬಲ್ ಇರೋದಿಲ್ಲ ಅಂತಲೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ. ಬರೀ ಆನ್ಲೈನ್ ಟಿಕೆಟ್ಸ್ಗಳು ಮಾತ್ರ ಈ ಸಲ ಅವೈಲೇಬಲ್. ಕಳೆದ ವರ್ಷ ಅದರ ಲಾಸ್ಟ್ ವರ್ಷ ಎಲ್ಲ ಆಗಿತ್ತು ಅಂದರೆ ಆಫ್ಲೈನ್ ಟಿಕೆಟ್ಸ್ಗಳು ಕೂಡ ಅವೈಲೇಬಲ್ ಇತ್ತು. ಈ ಕೌಂಟ್ರು ಆ ಕೌಂಟ್ರು ಸ್ಟೇಡಿಯಂ ಹತ್ರ ಬನ್ನಿ, ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ನೋಡಿ. ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಆಫ್ಲೈನ್ ಟಿಕೆಟ್ಸು ಸ್ಟೇಡಿಯಂ ಹತ್ರ ಬಂದುಬಿಟ್ಟು ತೊಗೊಳ್ಳೋದು, ಅಲ್ಲೂ ಏನಾದ್ರು ಇನ್ಸಿಡೆಂಟ್ ಆಗ್ಬೋದು, ಸೊ ಅಲ್ಲೂ ಕೂಡ ನೆಗೆಟಿವ್ ಬರ್ಬೋದು ಅನ್ನೋ ಕಾರಣದಿಂದ ಎಲ್ಲ ಆನ್ಲೈನ್ ಟಿಕೆಟ್ಸ್ ಕಂಪ್ಲೀಟ್ಲಿ ಈ ಸಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಟಿಕೆಟ್ಸ್ಗಳು ಸಿಗೋದಕ್ಕೆ. ಯಾಕಂದರೆ ಆಫ್ಲೈನ್ ಟಿಕೆಟ್ಸ್ ಅಂತ ಬಂದಾಗ ಅಲ್ಲಿ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಎಷ್ಟು ಅವನಜ್ಜಿ ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್ ಫುಲ್ಲು ಅವನಜ್ಜಿ ಫಿಲಪ್ ಆಗಿ ಹೋಗ್ಬಿಟ್ಟಿರೋದು. ಹೆಜ್ಜೆಗಾಗಿ ಜಾಗ ಇರ್ತಾ ಇರಲಿಲ್ಲ. ಆ ಥರ ಫಿಲ್ ಮಾಡೋರಲ್ಲಿ ತಲೆಕೆಟ್ಟೋಗ್ಬಿಡೋದು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಬೇಕು ಅಂತಂದಾಗ. ಬಟ್ ಅಲ್ಲಿ ಸಿಗುವಂಥ ಟಿಕೆಟ್ಸನ್ನು ಕೂಡ ಆನ್ಲೈನಲ್ಲೇ ಬರೋದ್ರಿಂದ ಚಾನ್ಸಸ್ ಆರ್ ದೇರ್ ಅಂತ ಅನ್ಕೊಬೋದು. ಅಂದರೆ ಲಾಸ್ಟ್ ಟೈಮೆಲ್ಲ ಏನಾಗ್ತಿತ್ತು ಅಂತಂದರೆ ಪಟ್ಟನಾಗಿ ಓಪನ್ ಮಾಡೋಂಗಿಲ್ಲ. RCB ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಓಪನ್ ಮಾಡೋದನ್ನು ಕೂಡ ಸೊಳ್ಳೋಡ್ ಅಂತಲೇ ಬಂದ್ಬಿಡ್ತಾಯಿತ್ತು. ಬಟ್ ಈ ಟೈಮು ಸ್ವಲ್ಪ ಅವೈಲೇಬಲ್ ಇರುತ್ತೆ, ಅಂದರೆ ಸ್ವಲ್ಪ ಟೈಮ್ ಇರುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಸ್ನಲಿ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಟಿಕೆಟ್ ಸ್ಕ್ಯಾಮ್ ವಿಚಾರಕ್ಕೆ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. RCB ಟಿಕೆಟ್ಸ್ ಅವೈಲೇಬಲ್ ಅಂತ ಸುಮಾರು ಜನ ಸ್ಟೇಟಸ್ಸು ಸ್ಟೋರಿ ಎಲ್ಲ ಹಾಕೊಳ್ಳೋದನ್ನ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಸಿಕ್ಬಿಡ್ತಪ್ಪ ಟಿಕೆಟ್ಸ್ ಇವರಿಗೆ? ಹೌದು ಹೇಳ್ಬೋದು ಇವಾಗ ಅವ್ರಿಗೆ ಬೇರೆ ಕಡೆಯಿಂದ ಸಿಕ್ಕಿರುತ್ತಪ್ಪ, ಸ್ಪಾನ್ಸರ್ಸು ಅವರು ಇವರೆಲ್ಲ ಇರ್ತಾರಲ್ಲ ಕ್ಲಬ್ ಮೆಂಬರ್ಸು, ಅವ್ರ ಕಡೆಯಿಂದ ಸಿಕ್ಕಿರಬಹುದು ಅಂತ. ಬಟ್ RCBನೇ ಹೇಳಿದೆ ಎಲ್ಲೂ ಕೂಡ ತೊಗೊಳೋದಕ್ಕೆ ಹೋಗಬೇಡಿ ನೀವು. ಯಾವ ಸ್ಟೇಟಸ್ ಹಾಕೊಂಡ್ರು, ಇವ್ರು ಸ್ಟೋರಿ ಹಾಕೊಂಡ್ರು ಅಥವಾ ಅನ್ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ RCB ಟಿಕೆಟ್ಸ್ ಅವೈಲೇಬಲ್ ಇದೆ ಅಂತಂದರೆ ಯಾರು ಕೂಡ ಮಕ್ಕರ್ ಆಗಕ್ಕೆ ಹೋಗ್ಬೇಡಿ, ಫ್ರಾಡ್ ಆಗಕ್ಕೆ ಹೋಗ್ಬೇಡಿ, ಮೋಸ ಹೋಗಬೇಡಿ ಅಂತ RCBನೇ ಹೇಳಿದೆ. ಸೊ ಸ್ಟೋರಿ ಗಿರಿ ಹಾಕೊಂತ ಇದ್ದಾರೆ ಅಂತಂದರೆ ಅದಕ್ಕೆಲ್ಲ ಹೋಗ್ಬಿಟ್ಟು ಬಕ್ರಾಗಳಾಗಕ್ಕೆ ಹೋಗ್ಬಿಡಿ. ಸುಮ್ಮನೆ ದುಡ್ಡಿಸ್ಕೊಂಡು ನಿಮಗೆ ಸುಮ್ಮನೆ ಮಕ್ಕರ್ ಮಾಡ್ತಾರೆ ಅಂತ RCB ಹೇಳಿದರೆ. ಆ್ಯಂಡ್ ಆಬ್ವಿಯಸ್ಲಿ ಸುಮಾರು ಜನ ಮಕ್ಕರು ಕೂಡ ಆಗಿರ್ತಾರೆ RCB ಟಿಕೆಟ್ಸ್ ಬೇಕು ಅಂತ. ಯಾಕಂದರೆ ಸಿಗಲ್ವಲ್ಲ ಅಷ್ಟು ಈಸಿಯಾಗಿ RCB ಮ್ಯಾಚ್ನ ಟಿಕೆಟ್ಸು. ಟಿಕೆಟ್ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂತು ಅಂತಂದರೆ ಸ್ಟೇಡಿಯಂ ಅವ್ರು ಹೇಳೋದು 60% ಟಿಕೆಟ್ಸ್ನ ನಾವು ಕೊಡ್ತೀವಿ ಅಂತ. ಅಂದರೆ ಪಬ್ಲಿಕ್ಕಿಗೆ ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಹಿಂದೆ ಕೊಡ್ತಾ ಇದ್ದಿದ್ದು, ಇವಾಗ ಆನ್ಲೈನ್ ಅಲ್ವಾ. ಪಬ್ಲಿಕ್ಕಿಗೆ ಕೊಡುವಂಥದ್ದು 50 to 40% ಆಫ್ ದ ಟಿಕೆಟ್ಸ್ನ ನಾವು ಪಬ್ಲಿಕ್ಕಿಗೆ ಕೊಡ್ತೀವಿ, ಅಂದರೆ ಜನರಲ್ ಫ್ಯಾನ್ಸ್ಗಳಿಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ KCA ಮೆಂಬರ್ಸ್ ಮತ್ತು ಕ್ಲಬ್ ಮೆಂಬರ್ಸ್ಗೆ ಕೊಡುವಂಥದ್ದು 20-25%. ಸ್ಪಾನ್ಸರ್ಸ್ ಆ್ಯಂಡ್ ಕೋಆಪ್ರೇಟ್ ಅವರು ಕೊಡೋದು 15-20%. ಆಮೇಲೆ ಕಾಂಪ್ಲಿಮೆಂಟ್ರಿ ಪಾಸಸ್ ಇರ್ತಾವಲ್ಲಪ್ಪ, ಅಫಿಷಿಯಲ್ ಪಾಸಸ್ಗಳು, ಅವರಿಗೆ 10%. ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ, ಅಫಿಷಿಯಲಾಗೆ ಹೇಳ್ತಾ ಇದ್ದಾರೆ 40-50% ಮಾತ್ರ ಫ್ಯಾನ್ಸ್ಗಳಿಗೆ ಕೊಡೋದು, ಅಂದರೆ ಬುಕ್ ಮಾಡ್ಕೊಳ್ಳೋದಕ್ಕೆ ಕೊಡೋದು. ಅರ್ಧ ಟಿಕೆಟ್ಸ್ ಮಾತ್ರ ಕೊಡ್ತೀವಿ. ಅರ್ಧ ಟಿಕೆಟ್ಸು ಅಲ್ಲ, ಇನ್ಫ್ಯಾಕ್ಟು 40% ಅಂತ ಅನ್ಕೊಳ್ಳಿ. ಇವ್ರು ಹೇಳ್ತಿರೋದೇ 40%, ಅದರಲ್ಲಿ ಕೊಡೋದು ಎಷ್ಟು ಪರ್ಸೆಂಟು? ಅಂದರೆ ಇರೋದೇ 40% ಅಂತ ಅಂದರೆ ಕೊಡೋದು ನಿಜವಾಗ್ಲೂ ಅದಕ್ಕಿಂತ ಕಮ್ಮಿಯಾಗೇ ಇರುತ್ತೆ. ಯಾಕೆಂತಂದರೆ ಅಷ್ಟು ಡಿಮ್ಯಾಂಡು RCB ಮ್ಯಾಚ್ನ ಟಿಕೆಟ್ಸು ಅಂತಂದರೆ ಸಿಕ್ಕಾಪಟ್ಟೆ ಫ್ರಾಡ್ ಹಿಡಿಯುತ್ತೆ ಇವರು. ಚಿನ್ನಸ್ವಾಮಿ ಮ್ಯಾಚ್ನ ಟಿಕೆಟ್ಸ್ ಅಂದರೆ RCB ಮ್ಯಾಚ್ನ ಎಸ್ಪೆಷಲಿ ಚಿನ್ನಸ್ವಾಮಿ ಮ್ಯಾಚ್ ಅನ್ನೋದಕ್ಕಿಂತ RCB ಮ್ಯಾಚ್ನ ಟಿಕೆಟ್ಸ್ ವಿಚಾರದಲ್ಲಿ ಫ್ಯಾನ್ಸ್ಗಳಿಗೆ ಈ ಹಿಂದೆ ಹೆಂಗೆ ಅಂತಂದರೆ ಒಂದು 5,000-7,000 ಟಿಕೆಟ್ ಸಿಕ್ಬಿಡ್ತು ಅಂತಂದರೆ ಅದೇ ಒಂಥರ ದೊಡ್ಡ ವಿಷಯ. ಅದು ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಸುಮ್ಮನೆ ಹೆಸರುಗೆ ಮಾತ್ರ ಆನ್ಲೈನ್ ಟಿಕೆಟ್ಸ್ ಅಂತ ಬಿಡ್ತಾಯಿದ್ರು. ಒಂದು 500-1,000 ಟಿಕೆಟ್ಸ್ನ ಬಿಟ್ಬಿಟ್ಟು ಎತ್ಬಿಡೋರು ಹಂಗೇನೆ.
ಪಟ್ಟನಾಗ ಅವನ ಅಜ್ಜಿ 5 ನಿಮಿಷನೂ ಇರ್ತಿರಲಿಲ್ಲ. ಆನ್ಲೈನಲ್ಲಿ ಟಿಕೆಟ್ ಸಿಗ್ತಿದೆ ಅಂದರೆ ಅವರಷ್ಟು ಲಕ್ಕಿಯೆಸ್ಟ್ ಪರ್ಸನು ಬೇರೆ ಯಾರು ಕೂಡ ಇರಲಿಲ್ಲ ಈ ಹಿಂದೆ. ಬಟ್ ಈ ಸೀಸನ್ ಅದು ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಕಂಪ್ಲೀಟಾಗಿ ಆನ್ಲೈನಲ್ಲಿ ಟಿಕೆಟ್ಸ್ನ ಬಿಡ್ತೀವಿ ಅಂತ ಹೇಳಿರೋದ್ರಿಂದ ಒಂದು 10 ನಿಮಿಷ ಅವೈಲೇಬಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಟಿಕೆಟ್ ಸ್ಕ್ಯಾಮ್ ಅಂತೂ ಜೋರಾಗೇ ನಡೀತಾ ಇದೆ. ಅವರು ಇವರು ಎಲ್ಲ ಸ್ಟೋರಿ ಸ್ಟೇಟಸ್ ಹಾಕಂತ ಇರೋ ಜೊತೆಗೆ ಅನ್ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಎಲ್ಲ ಸೇಲ್ ಮಾಡ್ತಿರೋದು. ಸೊ ಎಲ್ಲರೂ ಬಕ್ರಾಗಳಾಗಕ್ಕೆ ಹೋಗಬೇಡಿ. RCBನೇ ಹೇಳಿದೆ, ಅಫಿಷಿಯಲ್ ವೆಬ್ಸೈಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ಇದು ಅವೈಲೇಬಲ್ ಇರುತ್ತೆ. RCB ಅಫಿಷಿಯಲ್ ಅಪ್ಲಿಕೇಶನಲ್ಲಿ ಇದು ಅವೈಲೇಬಲ್ ಇರುತ್ತೆ ಅಂತ. ಸೊ ಎರಡನ್ನೂ ಕೂಡ ಅವಾಗವಾಗ ಚೆಕ್ ಮಾಡ್ತಾ ಇರಿ. ಇವತ್ತು ಯಾವಾಗ ಬೇಕಾದ್ರೂ ಟಿಕೆಟ್ಸು ಈಚೆ ಕಡೆ ಬರುವಂಥ ಚಾನ್ಸಸ್ಸು ಇದೆ, ಯಾಕಂದರೆ ಇನ್ನೂ ಒಂದು 5-6 ಡೇಸ್ ಅಷ್ಟೇ ಇರೋದು. ಸೊ ಇವತ್ತೇ ಈಚೆ ಬರುವಂಥ ಚಾನ್ಸ್ ಇದೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಬರ್ತಾ ಇರುವಂಥ ಅಪ್ಡೇಟ್ ಇಷ್ಟೇ, ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೀತಾ ಇದೆಯಂತೆ. ಈ RCB ಅಂದರೆ ಫ್ರಾಡಾಲಿಟಿ ಆ್ಯಕ್ಟಿವಿಟಿ ಸಿಕ್ಕಾಪಟ್ಟೆ ನಡೀತಿದೆ. RCB ಟಿಕೆಟ್ಸ್ ವಿಚಾರಕ್ಕೆ ಬಂತು ಅಂತ ಅಂದರೆ ಯಾರು ಕೂಡ ಬಕ್ರಾಗಳಾಗಕ್ಕೆ ಹೋಗ್ಬಿಡಿ. ಅವ್ರು ಟಿಕೆಟ್ ಕೊಡ್ತಾರೆ, ಇವ್ರು ಟಿಕೆಟ್ ಕೊಡ್ತಾರೆ ಅಂತ ದುಡ್ಡು ಹಾಕಿಸ್ಕೊಂಡು ನಿಮಗೆ ನಾಮ ಹಾಕ್ತಾರೆ ಅಷ್ಟೇ, ಟಿಕೆಟ್ ಅಂತೂ ಬರೋದಿಲ್ಲ. ಯಾಕಂದರೆ ಇರೋದೇ ಒಂದು 5-6 ದಿನ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ RCBಗಾಗಿರಲಿ ಜೊತೆಗೆ KSA ಅವ್ರಿಗಾಗಿರಲಿ ಸ್ವಲ್ಪ ಜಾಸ್ತಿ ಟಿಕೆಟ್ಸ್ನ 50%ಗಿಂತ ಒಂದು 60% ಟಿಕೆಟ್ಸ್ನ ಕೊಡ್ತು ಅಂದರೆ ಫ್ಯಾನ್ಸ್ಗಳಿಗೆ ಬೆಟ್ರಾಗಿರುತ್ತೆ. ಜಾಸ್ತಿ ಕಿತ್ತಾಡೋದಿಲ್ಲ ಫ್ಯಾನ್ಸ್ಗಳು. ಇಲ್ಲಿ ನೋಡ್ತು ಅಂದರೆ ಇವರೇ ಹೊಡ್ಕೊಂಡ್ಬಿಡ್ತಾರೆ ಟಿಕೆಟ್ಸ್ಗಳನ್ನ ಮಧ್ಯದಲ್ಲಿ. ಸ್ಪಾನ್ಸರ್ಸ್ ಅಂತೆ, KSA ಕ್ಲಬ್ ಅಂತೆ, ಏನು ಅಷ್ಟು ಪರ್ಸೆಂಟ್ ಕೊಡಬೇಕಾ ಅಲ್ಲಿ? 25% ಅಂತೆ KSA ಕ್ಲಬ್ಗೆ. ಏನು ಮಾತಾಡೋಕ್ಕಾಗಲ್ಲ. ವರ್ಷಗಟ್ಟಲೆಯಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ RCB ಫ್ಯಾನ್ಸ್ಗಳು. ನೋಡೋಣ, ಟಿಕೆಟ್ ಸಿಕ್ತು ಅಂತಂದರೆ ಹಬ್ಬ ಲಾಟ್ರಿ, ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.